ನಿಮ್ಮ ಮೊದಲನೆಯ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಹಲ್ಮಿಡಿ ಶಾಸನ, ಬಿ. ಬ್ರಹ್ಮಗಿರಿ ಶಾಸನ, ಸಿ. ತಾಳಗುಂದ ಶಾಸನ, ಡಿ. ಐಹೊಳೆ ಶಾಸನ. ನಿಮ್ಮ ಸರಿಯಾದ ಉತ್ತರ ಎ. ಹಲ್ಮಿಡಿ ಶಾಸನ. ನಿಮ್ಮ ಎರಡನೆಯ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಜೋಗ ಜಲಪಾತ, ಬಿ. ಅಬ್ಬೆ ಜಲಪಾತ, ಸಿ. ಗೋಕಾಕ್ ಜಲಪಾತ, ಡಿ. ಕುಂಚಿಕಲ್ ಜಲಪಾತ. ನಿಮ್ಮ ಸರಿಯಾದ ಉತ್ತರ ಡಿ. ಕುಂಚಿಕಲ್ ಜಲಪಾತ. ನಿಮ್ಮ ಮೂರನೆಯ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಬೀದರ್, ಬಿ. ಮೈಸೂರು, ಸಿ. ಬೆಳಗಾವಿ, ಡಿ. ಯಾದಗಿರಿ. ನಿಮ್ಮ ಸರಿಯಾದ ಉತ್ತರ ಸಿ. ಬೆಳಗಾವಿ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಕೊಪ್ಪಳ, ಬಿ. ಕೊಡಗು, ಸಿ. ಹಾವೇರಿ, ಡಿ. ಬೆಂಗಳೂರು ನಗರ. ನಿಮ್ಮ ಸರಿಯಾದ ಉತ್ತರ ಡಿ. ಬೆಂಗಳೂರು ನಗರ. ನಿಮ್ಮ ಐದನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ದಿನಪತ್ರಿಕೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ವಿಜಯವಾಣಿ, ಬಿ. ಪ್ರಜಾವಾಣಿ, ಸಿ. ವಿಜಯ ಕರ್ನಾಟಕ, ಡಿ. ಮಂಗಳೂರು ಸಮಾಚಾರ. ನಿಮ್ಮ ಸರಿಯಾದ ಉತ್ತರ ಡಿ. ಮಂಗಳೂರು ಸಮಾಚಾರ. ನಿಮ್ಮ ಆರನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಗಂಗಾ ನದಿ, ಬಿ. ನರ್ಮದಾ ನದಿ, ಸಿ. ಬ್ರಹ್ಮಪುತ್ರ ನದಿ, ಡಿ. ಕಾವೇರಿ ನದಿ. ನಿಮ್ಮ ಸರಿಯಾದ ಉತ್ತರ ಡಿ. ಕಾವೇರಿ ನದಿ. ನಿಮ್ಮ ಏಳನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಹಬ್ಬ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ದಸರಾ, ಬಿ. ದೀಪಾವಳಿ, ಸಿ. ಯುಗಾದಿ, ಡಿ. ಕನ್ನಡ ರಾಜ್ಯೋತ್ಸವ. ನಿಮ್ಮ ಸರಿಯಾದ ಉತ್ತರ ಎ. ದಸರಾ. ನಿಮ್ಮ ಎಂಟನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜ್ಯ ಮನೆತನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಮೌರ್ಯ ಮನೆತನ, ಬಿ. ಕದಂಬ ಮನೆತನ, ಸಿ. ಬಾದಾಮಿ ಮನೆತನ, ಡಿ. ಕುಶಾಣ ಮನೆತನ. ನಿಮ್ಮ ಸರಿಯಾದ ಉತ್ತರ ಬಿ. ಕದಂಬ ಮನೆತನ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಸಿದ್ದರಾಮಯ್ಯ, ಬಿ. ಡಿ. ಕೆ. ಶಿವಕುಮಾರ್, ಸಿ. ಕೆ. ಸಿ. ರೆಡ್ಡಿ, ಡಿ. ಕೆಂಗಲ್ ಹನುಮಂತಯ್ಯ. ನಿಮ್ಮ ಸರಿಯಾದ ಉತ್ತರ ಸಿ. ಕೆ. ಸಿ. ರೆಡ್ಡಿ. ನಿಮ್ಮ ಹತ್ತನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ರಾಗಿ, ಬಿ. ಗೋಧಿ, ಸಿ. ಭತ್ತ, ಡಿ. ತೊಗರಿ. ನಿಮ್ಮ ಸರಿಯಾದ ಉತ್ತರ ಸಿ. ಭತ್ತ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಪಂಪ, ಬಿ. ಕುವೆಂಪು, ಸಿ. ಕನಕದಾಸರು, ಡಿ. ಪುರಂದರದಾಸರು. ನಿಮ್ಮ ಸರಿಯಾದ ಉತ್ತರ ಡಿ. ಪುರಂದರದಾಸರು. ನಿಮ್ಮ 12ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ನೃತ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಯಕ್ಷಗಾನ, ಬಿ. ಕೂಚಿಪುಡಿ, ಸಿ. ಭರತನಾಟ್ಯ, ಡಿ. ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ. ಯಕ್ಷಗಾನ. ನಿಮ್ಮ 13ನೇ ಪ್ರಶ್ನೆ, ಕನ್ನಡದ ಮೊದಲ ಚಲನಚಿತ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಗುಬ್ಬಿ ವೀರಣ್ಣ, ಬಿ. ತವರಿಗೆ ಬಾ ತಂಗಿ, ಸಿ. ರಾಮ ಜಾನಕಿ, ಡಿ. ಸತಿ ಸುಲೋಚನಾ.
ನಿಮ್ಮ ಸರಿಯಾದ ಉತ್ತರ ಡಿ ಸತಿ ಸುಲೋಚನಾ. ನಿಮ್ಮ 14ನೇ ಪ್ರಶ್ನೆ, ಕರ್ನಾಟಕದ ಅತಿ ಶ್ರೀಮಂತ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮೈಸೂರು, ಬಿ ಧಾರವಾಡ, ಸಿ ರಾಮನಗರ, ಡಿ ಬೆಂಗಳೂರು ನಗರ. ನಿಮ್ಮ ಸರಿಯಾದ ಉತ್ತರ ಡಿ ಬೆಂಗಳೂರು ನಗರ. ನಿಮ್ಮ 15ನೇ ಪ್ರಶ್ನೆ, ಕರ್ನಾಟಕದ ಅತಿ ಬಡ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗದಗ, ಬಿ ಉಡುಪಿ, ಸಿ ಶಿವಮೊಗ್ಗ, ಡಿ ಯಾದಗಿರಿ. ನಿಮ್ಮ ಸರಿಯಾದ ಉತ್ತರ ಡಿ ಯಾದಗಿರಿ. ನಿಮ್ಮ 16ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತೆಹರಿ ಅಣೆಕಟ್ಟು, ಬಿ ಹಿರಾಕುಡ್ ಅಣೆಕಟ್ಟು, ಸಿ ತುಂಗಭದ್ರಾ ಅಣೆಕಟ್ಟು, ಡಿ ಇಡುಕ್ಕಿ ಅಣೆಕಟ್ಟು. ನಿಮ್ಮ ಸರಿಯಾದ ಉತ್ತರ ಸಿ ತುಂಗಭದ್ರಾ ಅಣೆಕಟ್ಟು. ನಿಮ್ಮ 17ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನೋಟು ಮುದ್ರಣಾಲಯ ಇದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬೆಳಗಾವಿ, ಬಿ ಕೋಲಾರ, ಸಿ ತುಮಕೂರು, ಡಿ ಮೈಸೂರು. ನಿಮ್ಮ ಸರಿಯಾದ ಉತ್ತರ ಡಿ ಮೈಸೂರು. ನಿಮ್ಮ 18ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಈಡನ್ ಗಾರ್ಡನ್ಸ್, ಬಿ ವಾನ್ಖೆಡೆ ಕ್ರೀಡಾಂಗಣ, ಸಿ ಚಿದಂಬರಂ ಕ್ರೀಡಾಂಗಣ, ಡಿ ಚಿನ್ನಸ್ವಾಮಿ ಕ್ರೀಡಾಂಗಣ. ನಿಮ್ಮ ಸರಿಯಾದ ಉತ್ತರ ಡಿ ಚಿನ್ನಸ್ವಾಮಿ ಕ್ರೀಡಾಂಗಣ. ನಿಮ್ಮ 19ನೇ ಪ್ರಶ್ನೆ, ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ರನ್ನ, ಬಿ ಜನ್ನ, ಸಿ ಪಂಪ, ಡಿ ಕೌಟಿಲ್ಯ. ನಿಮ್ಮ ಸರಿಯಾದ ಉತ್ತರ ಸಿ ಪಂಪ. ನಿಮ್ಮ 20ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹಾವೇರಿ, ಬಿ ಧಾರವಾಡ, ಸಿ ಬಿಜಾಪುರ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಡಿ ಬೆಂಗಳೂರು. ನಿಮ್ಮ 21ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕುವೆಂಪು, ಬಿ ದ.ರಾ ಬೇಂದ್ರೆ, ಸಿ ಕೌಟಿಲ್ಯ, ಡಿ ಶಿವರಾಮ ಕಾರಂತ್. ನಿಮ್ಮ ಸರಿಯಾದ ಉತ್ತರ ಎ ಕುವೆಂಪು. ನಿಮ್ಮ 22ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮೈಸೂರು, ಬಿ ತುಮಕೂರು, ಸಿ ಹುಬ್ಬಳ್ಳಿ, ಡಿ ಬೆಳಗಾವಿ. ನಿಮ್ಮ ಸರಿಯಾದ ಉತ್ತರ ಸಿ ಹುಬ್ಬಳ್ಳಿ. ನಿಮ್ಮ 23ನೇ ಪ್ರಶ್ನೆ, ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬೀದರ್, ಬಿ ಕೊಡಗು, ಸಿ ಮಂಡ್ಯ, ಡಿ ಹಾಸನ. ನಿಮ್ಮ ಸರಿಯಾದ ಉತ್ತರ ಬಿ ಕೊಡಗು. ನಿಮ್ಮ 24ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ 5 ನದಿಗಳು ಹರಿಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ದಾವಣಗೆರೆ, ಬಿ ಕೊಪ್ಪಳ, ಸಿ ಯಾದಗಿರಿ, ಡಿ ವಿಜಯಪುರ. ನಿಮ್ಮ ಸರಿಯಾದ ಉತ್ತರ ಡಿ ವಿಜಯಪುರ. ನಿಮ್ಮ 25ನೇ ಪ್ರಶ್ನೆ, ಮೈಸೂರಿನ ಹುಲಿ ಎಂದು ಬಿರುದು ಪಡೆದ ವ್ಯಕ್ತಿ ಯಾರು? ಎ ಅಕ್ಬರ್, ಬಿ ಬಾಬರ್, ಸಿ ಟಿಪ್ಪು ಸುಲ್ತಾನ್, ಡಿ ಹೈದರ್ ಅಲಿ. ನಿಮ್ಮ ಸರಿಯಾದ ಉತ್ತರ ಸಿ ಟಿಪ್ಪು ಸುಲ್ತಾನ್. ನಿಮ್ಮ 26ನೇ ಪ್ರಶ್ನೆ, ಬೆಂಗಳೂರನ್ನು ನಿರ್ಮಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೆಂಪೇಗೌಡ, ಬಿ ಚಾವುಂಡರಾಯ, ಸಿ ಕೃಷ್ಣದೇವರಾಯ, ಡಿ ಚಂದ್ರಗುಪ್ತ ಮೌರ್ಯ. ನಿಮ್ಮ ಸರಿಯಾದ ಉತ್ತರ ಎ
ಕೆಂಪೇಗೌಡ. ನಿಮ್ಮ 27ನೇ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಕುವೆಂಪು, ಬಿ ಮಹಾತ್ಮ ಗಾಂಧಿ, ಸಿ ಪಂಪ, ಡಿ ಹರ್ಡೇಕರ್ ಮಂಜಪ್ಪ. ನಿಮ್ಮ ಸರಿಯಾದ ಉತ್ತರ ಡಿ ಹರ್ಡೇಕರ್ ಮಂಜಪ್ಪ. ನಿಮ್ಮ 28ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ನಂದಿ ವಿಗ್ರಹ, ಬಿ ಶಿವನ ವಿಗ್ರಹ, ಸಿ ಗೊಮ್ಮಟೇಶ್ವರ ವಿಗ್ರಹ, ಡಿ ಬಸವಣ್ಣನ ವಿಗ್ರಹ. ನಿಮ್ಮ ಸರಿಯಾದ ಉತ್ತರ ಸಿ ಗೊಮ್ಮಟೇಶ್ವರ ವಿಗ್ರಹ. ನಿಮ್ಮ 29ನೇ ಪ್ರಶ್ನೆ, ಕರ್ನಾಟಕದ ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೆಸಿ ರೆಡ್ಡಿ, ಬಿ ಕೆಂಪೇಗೌಡ, ಸಿ ವಿ ರಾಮನ್, ಡಿ ಕೆಂಗಲ್ ಹನುಮಂತಯ್ಯ. ನಿಮ್ಮ ಸರಿಯಾದ ಉತ್ತರ ಡಿ ಕೆಂಗಲ್ ಹನುಮಂತಯ್ಯ. ನಿಮ್ಮ 30ನೇ ಪ್ರಶ್ನೆ, ಕನ್ನಡದ ಮೊದಲ ಕೃತಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕವಿರಾಜ ಮಾರ್ಗ, ಬಿ ಇಂಡಿಕಾ, ಸಿ ಅರ್ಥಶಾಸ್ತ್ರ, ಡಿ ಗದಾಯುದ್ಧ. ನಿಮ್ಮ ಸರಿಯಾದ ಉತ್ತರ ಎ ಕವಿರಾಜ ಮಾರ್ಗ. ನಿಮ್ಮ 31ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಮರ ಯಾವುದು? ಎ ಅರಳಿ ಮರ, ಬಿ ಬೇವಿನ ಮರ, ಸಿ ಮಾವಿನ ಮರ, ಡಿ ಶ್ರೀಗಂಧದ ಮರ. ನಿಮ್ಮ ಸರಿಯಾದ ಉತ್ತರ ಡಿ ಶ್ರೀಗಂಧದ ಮರ. ನಿಮ್ಮ 32ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಹೂವು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಮಲ, ಬಿ ದಾಸವಾಳ, ಸಿ ಮಲ್ಲಿಗೆ, ಡಿ ಗುಲಾಬಿ. ನಿಮ್ಮ ಸರಿಯಾದ ಉತ್ತರ ಎ ಕಮಲ. ನಿಮ್ಮ 33ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಗದ್ಯ ಕೃತಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ವಡ್ಡಾರಾಧನೆ, ಬಿ ಅರ್ಥಶಾಸ್ತ್ರ, ಸಿ ಪಂಪ ಭಾರತ, ಡಿ ಶಕುಂತಲ. ನಿಮ್ಮ ಸರಿಯಾದ ಉತ್ತರ ಎ ವಡ್ಡಾರಾಧನೆ. ನಿಮ್ಮ 34ನೇ ಪ್ರಶ್ನೆ, ಕನ್ನಡದ ಮೊದಲ ವಚನಕಾರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೌಟಿಲ್ಯ, ಬಿ ಬಸವಣ್ಣ, ಸಿ ಕನಕದಾಸರು, ಡಿ ಜೇಡರ ದಾಸಿಮಯ್ಯ. ನಿಮ್ಮ ಸರಿಯಾದ ಉತ್ತರ ಡಿ ಜೇಡರ ದಾಸಿಮಯ್ಯ. ನಿಮ್ಮ 35ನೇ ಪ್ರಶ್ನೆ, ಕನ್ನಡದ ಮೊದಲ ಕವಿಯಿತ್ರಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಗಂಗಾದೇವಿ, ಬಿ ಚೆನ್ನಮ್ಮ ದೇವಿ, ಸಿ ಅಕ್ಕ ಮಹಾದೇವಿ, ಡಿ ವಿಠಲದೇವಿ. ನಿಮ್ಮ ಸರಿಯಾದ ಉತ್ತರ ಸಿ ಅಕ್ಕ ಮಹಾದೇವಿ. ನಿಮ್ಮ 36ನೇ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಪಂಪ, ಬಿ ರನ್ನ, ಸಿ ಗೋವಿಂದ ಪೈ, ಡಿ ದ ರಾ ಬೇಂದ್ರೆ. ನಿಮ್ಮ ಸರಿಯಾದ ಉತ್ತರ ಸಿ ಗೋವಿಂದ ಪೈ. ನಿಮ್ಮ 37ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಾಗೆ, ಬಿ ಗಿಳಿ, ಸಿ ನೀಲಕಂಠ, ಡಿ ಪಾರಿವಾಳ. ನಿಮ್ಮ ಸರಿಯಾದ ಉತ್ತರ ಸಿ ನೀಲಕಂಠ. ನಿಮ್ಮ 38ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹುಲಿ, ಬಿ ಕರಡಿ, ಸಿ ತೋಳ, ಡಿ ಏಷಿಯನ್ ಆನೆ. ನಿಮ್ಮ ಸರಿಯಾದ ಉತ್ತರ ಡಿ ಏಷಿಯನ್ ಆನೆ. ನಿಮ್ಮ 39ನೇ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಬಸವಣ್ಣ, ಬಿ ಗೌತಮ ಬುದ್ಧ, ಸಿ ಶಿಶುನಾಳ ಶರೀಫರು, ಡಿ ಪುರಂದರದಾಸರು. ನಿಮ್ಮ ಸರಿಯಾದ ಉತ್ತರ ಎ ಬಸವಣ್ಣ. ನಿಮ್ಮ 40ನೇ ಪ್ರಶ್ನೆ,
ಕರ್ನಾಟಕದ ಪ್ರಥಮ ದೇವಾಲಯ ಎಲ್ಲಿ ನಿರ್ಮಿಸಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ. ಐಹೊಳೆದಲ್ಲಿ, ಬಿ. ಬಾದಾಮಿದಲ್ಲಿ, ಸಿ. ಬನವಾಸಿದಲ್ಲಿ, ಡಿ. ಶ್ರವಣಬೆಳಗೊಳದಲ್ಲಿ. ನಿಮ್ಮ ಸರಿಯಾದ ಉತ್ತರ ಎ. ಐಹೊಳೆದಲ್ಲಿ. ನಿಮ್ಮ 41ನೇ ಪ್ರಶ್ನೆ: ಕರ್ನಾಟಕದಲ್ಲಿ ನಿರ್ಮಾಣವಾದ ಮೊದಲ ಕೆರೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಚಂದ್ರವಳ್ಳಿ ಕೆರೆ, ಬಿ. ಪ್ರಣವೇಶ್ವರ ಕೆರೆ, ಸಿ. ಅಲಸೂರು ಕೆರೆ, ಡಿ. ಲಾಲ್ಬಾಗ್ ಕೆರೆ. ನಿಮ್ಮ ಸರಿಯಾದ ಉತ್ತರ ಬಿ. ಪ್ರಣವೇಶ್ವರ ಕೆರೆ. ನಿಮ್ಮ 42ನೇ ಪ್ರಶ್ನೆ: ಕರ್ನಾಟಕದ ಮೊದಲ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಮೈಸೂರು, ಬಿ. ಕೋಲಾರ, ಸಿ. ಬನವಾಸಿ, ಡಿ. ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಸಿ. ಬನವಾಸಿ. ನಿಮ್ಮ 43ನೇ ಪ್ರಶ್ನೆ: ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಕುವೆಂಪು, ಬಿ. ಎಂ.ಎನ್. ಶ್ರೀನಿವಾಸ್, ಸಿ. ಪಂಪ, ಡಿ. ವಿಶ್ವೇಶ್ವರಯ್ಯ. ನಿಮ್ಮ ಸರಿಯಾದ ಉತ್ತರ ಡಿ. ವಿಶ್ವೇಶ್ವರಯ್ಯ. ನಿಮ್ಮ 44ನೇ ಪ್ರಶ್ನೆ: ಕರ್ನಾಟಕ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಎಂ. ರಂಗನಾಥ, ಬಿ. ಪಿಂಗಳಿ ವೆಂಕಯ್ಯ, ಸಿ. ಕುವೆಂಪು, ಡಿ. ಮಾ. ರಾಮಮೂರ್ತಿ. ನಿಮ್ಮ ಸರಿಯಾದ ಉತ್ತರ ಡಿ. ಮಾ. ರಾಮಮೂರ್ತಿ. ನಿಮ್ಮ 45ನೇ ಪ್ರಶ್ನೆ: ಕರ್ನಾಟಕದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ. ಗುಬ್ಬಿ ವೀರಣ್ಣ, ಬಿ. ಪಿ. ಕಾಳಿಂಗರಾವ್, ಸಿ. ಜನ್ನ, ಡಿ. ನಾಗಚಂದ್ರ. ನಿಮ್ಮ ಸರಿಯಾದ ಉತ್ತರ ಬಿ. ಪಿ. ಕಾಳಿಂಗರಾವ್. ನಿಮ್ಮ 46ನೇ ಪ್ರಶ್ನೆ: ಕರ್ನಾಟಕದ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ. ಬಸವಣ್ಣ, ಬಿ. ಬಸಪ್ಪ ಶಾಸ್ತ್ರಿ, ಸಿ. ಟಿಪ್ಪು ಸುಲ್ತಾನ್, ಡಿ. ಡೆಪ್ಯೂಟಿ ಚನ್ನಬಸಪ್ಪ. ನಿಮ್ಮ ಸರಿಯಾದ ಉತ್ತರ ಡಿ. ಡೆಪ್ಯೂಟಿ ಚನ್ನಬಸಪ್ಪ. ನಿಮ್ಮ 47ನೇ ಪ್ರಶ್ನೆ: ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ. ಧಾರವಾಡ, ಬಿ. ಹುಬ್ಬಳ್ಳಿ, ಸಿ. ಬೆಂಗಳೂರು, ಡಿ. ಮೈಸೂರು. ನಿಮ್ಮ ಸರಿಯಾದ ಉತ್ತರ ಡಿ. ಮೈಸೂರು. ನಿಮ್ಮ 48ನೇ ಪ್ರಶ್ನೆ: ಕರ್ನಾಟಕದ ರೇಷ್ಮೆ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ. ಯಾದಗಿರಿ, ಬಿ. ಕೊಡಗು, ಸಿ. ರಾಮನಗರ, ಡಿ. ರಾಯಚೂರು. ನಿಮ್ಮ ಸರಿಯಾದ ಉತ್ತರ ಸಿ. ರಾಮನಗರ. ನಿಮ್ಮ 49ನೇ ಪ್ರಶ್ನೆ: ಕರ್ನಾಟಕದಲ್ಲಿ ಒಟ್ಟು ಎಷ್ಟು ತಾಲೂಕುಗಳು ಇವೆ? ನಿಮ್ಮ ಆಪ್ಷನ್ಸ್ಗಳು: ಎ. 150, ಬಿ. 190, ಸಿ. 236, ಡಿ. 250. ನಿಮ್ಮ ಸರಿಯಾದ ಉತ್ತರ ಸಿ. 236. ನಿಮ್ಮ ಕೊನೆಯ ಪ್ರಶ್ನೆ: ಕರ್ನಾಟಕದ ರಾಜ್ಯ ಲಾಂಛನ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಗರುಡ, ಬಿ. ವರಾಹ, ಸಿ. ಅಶೋಕ ಸ್ತಂಭ, ಡಿ. ಗಂಡಭೇರುಂಡ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಹೈಪ್ ಮಾಡಿ.